ತುಂಬಾ ಖುಷಿ ಆಗ್ತಿದೆ ಸರ್ ನಮ್ಗೆ. ಯೋಗೇಶ್ವರ್ ಸಾಹೇಬ್ರು ಗೆಲ್ತವ್ರೆ, ಅದ್ರ ಜೊತೆಗೆ ನಮ್ಮ ಡಿ ಕೆ ಬ್ರದರ್ಸ್ಗಳು ಇಬ್ರು ಕಷ್ಟಪಟ್ಟು ಯೋಗೇಶ್ವರ್ನ ಗೆಲ್ಸಿದಾರೆ. ಇಲ್ಲಿ 25,000 ಲೀಡರ್ ನಾವು ಗೆಲ್ತೀವಿ ಅಂತ ಕನ್ಸಲ್ ಅನ್ಕೊಂಡಿರಲಿಲ್ಲ ಯೋಗೇಶ್ವರ್ ಸಾಹೇಬ್ರು ನಾವು ಗೆಲ್ತಾರೆ ಅಂತ. ನಾವು ಅನ್ಕೊಂಡಿದ್ದೆ 4,000 5,000 ಗೆಲ್ಬೋದು ಯೋಗೇಶ್ವರ್ ಅವರು ಅಂತ. 25,000 ಗೆಲ್ತಿದ್ದಾರೆ. ತುಂಬಾ ಖುಷಿ ಆಗ್ತಿದೆ ಸರ್ ನಮ್ಗೆ. ನಿಖಿಲ್ ಅವರು ಸೋಲ್ಬೇಕು ಸರ್ ಇಲ್ಲವರು. ಏನ್ ಕೊಡುಗೆ ಕೊಟ್ಟರು ಸರ್ ಚನ್ನಪಣ್ಣಕ್ಕೆ ಅವ್ರ ಅಪ್ಪ ಅವ್ರದ್ದು ಕುಮಾರಣ್ಣ ಅವ್ರಲ್ಲಿ ಏನು ಕೊಡುಗೆ ಕೊಟ್ಟಿದೆ ಕುಮಾರಣ್ಣ ಅವ್ರಲ್ಲಿ? ಏನು ಮಾಡಿದೆ ಸರ್? ಏನ್ ಮಾಡೋರು ಸರ್? ನೀವೇ ಮಾಧ್ಯಮದವ್ರು ಹೇಳ್ಬಿಡಿ ಇಂಥದ್ ಮಾಡವ್ರೆ ಅಂತ. ಅದೇ ಕೆಲಸ ಮುಂದಕ್ಕೂ ಮಾಡ್ತಾರೆ ಸರ್. ಇವಾಗ ಕೆಲಸಗಳು ಬೇಜಾರ್ ಮಾಡಿದಾರವರು. ಇಡೀ ಚನ್ನಪಣ್ಣ ತರ ಕೆರೆಗಳಿಗೆ ನೀರು ತುಂಬಿಸವ್ರೆ. ಮುಂದಕ್ಕೂ ಮಾಡ್ತಾರೆ. 3 ವರ್ಷ ನಮ್ಮ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ. ನಮ್ಮ ಡಿ ಕೆ ಬ್ರದರ್ ಸಹಕಾರ ಇದೆ ಅವ್ರ ಕೈಗೆ, ಅವ್ರ ಹಿಂದ್ಗಡೆ. ಮುಂದಕ್ಕೂ ತುಂಬಾ ಅಭಿವೃದ್ಧಿ ಮಾಡ್ತಾರೆ ಚನ್ನಪಣ್ಣದಲ್ಲಿ. ಚುನಾವಣೆ ಮುಂಚೆ 5 ಕೋಟಿ ಅನುದಾನ, ಇನ್ನ 3 ವರ್ಷ ಸರ್ಕಾರ ಇದೆ, ಇನ್ನೂ ಅನುದಾನ ಅಭಿವೃದ್ಧಿ ಪಡಿಸ್ತಾರೆ ಸರ್. ಇವಾಗ ಇಲ್ಲಿ 6 ತಿಂಗಳು MLA ಇದ್ದಾಗಲೇ ನೀವು ಹೇಳ್ದಂಗೆ 500 ಕೋಟಿ ತಂದು ಕೊಟ್ಟಿದ್ದಾರೆ. ಇವಾಗ MLA ನಮ್ಮ ಸರ್ಕಾರದವ್ರ MLA ಇದ್ದಾರೆ. ಈಗ ನಮ್ ಚಿನ್ನಿ ಅವ್ರ ಕಾಂಗ್ರೆಸ್ನವ್ರೀಗ ಪುನಃ 500 ಎಲ್ಲ 1,000 ಕೋಟಿ ತಂದು ಆಗ್ತದೆ ಸರ್. ನಿಮಗೆ ಏನು ಜಮೀರ್ ಅವ್ರಿಗೆ ಏನ್ ಹೇಳಿಕೆ ಸರ್? ನಾನು ಒಪ್ಲಿಗನೆ ಸರ್, ನಾನೊಬ್ಬ. ಸರಿನಾ? ಅವ್ರು ಕುಮಾರಸ್ವಾಮಿಗೆ ಏನು ಅವ್ರು ಏನ್ ಮಾಡ್ಕೊಂಡು ಅಷ್ಟು ಗೊತ್ತಿಲ್ಲ ಸರ್. ಅದ್ರ ಬಗ್ಗೆ ಏನೂ ಆಗಿಲ್ಲ ಸರ್. ಅದು ಬೇರೆ ಅಭ್ಯರ್ಥಿ ಆಗಿದೆ. ನೀವೇ ಹೇಳ್ತಾ ಇದೀರಿ. ಈಗ ಈ ಮೊದ್ಲು ಯಾರು ನಿಂತಿರೋರು ಯಾರಿಗೂ ಬಂದಿಲ್ಲ. ಅವ್ರ ಮೊಮ್ಮಗ ನಿಂತಿರೋದ್ಕಿಲ್ಲಿ 32 ಪಂಚಾಯತಿಗೆ ಹೋಗೋರು ದೇವೇಗೌಡರಲ್ಲಿ. ಒಂದೊಂದು ಪಂಚಾಯತಿಗೆ ಹೋಗೋರು 32 ಪಂಚಾಯತಿಗೆ ದೇವೇಗೌಡರು ವರ್ಕ್ ಮಾಡೋರು. ಅದ್ರ ಪಲ್ಲಿ ಯಾರು ಮಿಕ್ತವ್ರು ಯಾರು ನಿಂತಿದ್ರು, ಮೊದ್ಲು ನಿಂತಿದ್ರು ಸಿಮ್ಲಿಮ್ ನಾಗರಾಜ್ ನಿಂತಿದ್ರು. ಅವ್ರು ನಿಂತಿದಾಗ ಯಾರು ಬರ್ಲಿಲ್ಲ ಇಲ್ಲಿ. ಏನು ಮಾಡಲ್ಲ ಸರ್. ಇನ್ನೂ ಕಣ್ಣೀರ್ ಹಾಕ್ಬೇಕು ಸರ್ ಕುಮಾರಣ್ಣವ್ರು ಕೆಲಸ ಮಾಡಿದ್ರೆ ಕಣ್ಣೀರ್ ಹಾಕ್ಬೇಕು ಸರ್. ಅವರು ಕೆಲಸ ಮಾಡಿ ಅದಕ್ಕೆ ಕಣ್ಣೀರ್ ಹಾಕ್ತವ್ರೆ. ಯೋಗೇಶ್ವರ್ ಅವರು ಶಿವಕುಮಾರ್ನವ್ರು ಕೆಲಸ ಮಾಡೋರೆ. ನಾವು ಯೋಗೇಶ್ವರ್ ಮೊನ್ನೆ ಮಾತಾಡಿದ್ರು, ನಾನು ಕಣ್ಣೀರ್ ಹಾಕೊಂಡು ಕಣ್ಣೀರ್ ಹೊಡ್ತೀನಿ ಅಂತ. ಹಂಗೆ ಸರ್ ಯೋಗೇಶ್ವರ್ ಎಲ್ಲ ಕೆಲಸ ಮಾಡಿ ಸರ್. 5 ಗ್ಯಾರಂಟಿ ಚೇತನ್ ಗೌಡ ಕೂರ್ ನಾನು. ಥ್ಯಾಂಕ್ ಯು.